ತುಮಕೂರಿನಲ್ಲಿ ರೌಡಿ ಶೀಟರ್ನನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಹತ್ಯೆಗೆ ಕಾರಣ ಏನು? ಹಳೆ ವೈಷಮ್ಯ ಕಾರಣ ಅಥವಾ ಬೇರೇನಾದ್ರೂ ಕಾರಣ ಇದೆಯಾ? ಅದರ ಬಗ್ಗೆ ಈಗಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ತುಮಕೂರಿನಲ್ಲಿ ಮಾರಕಾಸ್ತ್ರಗಳಿಂದ ರೌಡಿ ಶೀಟರ್ನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. 42 ವರ್ಷದ ಮಲ್ಲ ಅಲಿಯಾಸ್ ವೀರಣ್ಣ ಕೊಲೆಯಾಗಿರುವಂತ ದುರ್ದೈವ. ತುಮಕೂರಿನ ಬೆಳಗುಂಬ ಬಳಿ ಗರುಡ ಕೆಫೆ ಬಳಿ ನಡೆದಿರುವಂತ ಘಟನೆ ಇದು. 4-5 ಮಂದಿ ದುಷ್ಕರ್ಮಿಗಳು ರೌಡಿ ಶೀಟರ್ನನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಮನೆ ಸಮೀಪ ಅಟ್ಯಾಕ್ ಮಾಡಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರೋದು. ಸ್ಥಳಕ್ಕೆ ಈಗ ತುಮಕೂರು ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಾರಕಾಸ್ತ್ರಗಳಿಂದ ರೌಡಿ ಶೀಟರ್ನ ಕಗ್ಗೊಲೆಯಾಗಿದೆ. ಮಲ್ಲ ಅಲಿಯಾಸ್ ವೀರಣ್ಣ 42 ವರ್ಷದ ರೌಡಿ ಶೀಟರ್ ಈತನೇ ಕೊಲೆಯಾಗಿರೋದು. ಅಷ್ಟಕ್ಕೂ ಈ ಕೊಲೆಗೆ ಕಾರಣ ಏನು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಿದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುವ ಕಾರ್ಯವನ್ನ ಮಾಡಿದ್ದಾರೆ. ತುಮಕೂರು ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಕೊಲೆಗೆ ಕಾರಣ ಏನು? ಪೊಲೀಸರಿಂದ ಏನಾದರೂ ತನಿಖೆಯಿಂದ ಹೊಸ ವಿಚಾರ ಗೊತ್ತಾಗ್ತಾ ಇದೆಯಾ? ಇನ್ನೂ ತನಕ ಅನೈತಿಕ ಸಂಬಂಧ ಈ ಒಂದು ಕೊಲೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ತುಮಕೂರು ಏನು ಹೊರವಲಯದಲ್ಲಿರುವಂತಹ ಬೆಳಗುಂಬ ತೋಟದಲ್ಲಿ ಘಟನೆ ನಡೆದಿರುವಂತದ್ದು. ಮೃತ ಏನು ರವಿ ಇದ್ದಾರೆ, ಅವರು ಕೂಡ ಅಲ್ಲಿ ಅಂದ್ರೆ ಈ ಹಿಂದೆ ರೌಡಿ ಶೀಟರ್ ಆಗಿರುವಂತದ್ದು. ವೀರಣ್ಣ ಅನ್ನುವಂಥದ್ದು ಅವರ ಮೂಲ ಹೆಸರಾಗಿರ್ತದೆ. ರೌಡಿ ಶೀಟರ್ ಆಗಿರುವಂತದ್ದು 10 ವರ್ಷದ ಹಿಂದೆ ಒಂದು ಕೊಲೆ ಮಾಡಿ ಈತ ಕೂಡ ಜೈಲಿಗೆ ಹೋಗಿ ಬಂದಿರುವಂತದ್ದು. ಈತ ಒಂದು ಅನೈತಿಕ ಸಂಬಂಧ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವರನ್ನ ಇವತ್ತು ಮಧ್ಯ ರಸ್ತೆಯಲ್ಲಿ ಏನು ಕೊಲೆ ಮಾಡಿರುವಂತದ್ದು, ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವಂತದ್ದು. ರಾತ್ರಿ ಸುಮಾರು 8:15 ಗಂಟೆಗೆ ಈ ಘಟನೆ ನಡೆದಿರುವಂತದ್ದು. ಈತ ಕೂಡ ಇವತ್ತು ಮದ್ಯಪಾನ ಮಾಡಿಕೊಂಡು ಬೆಳಗುಂಬ ಕಡೆಯಿಂದ ತಮ್ಮ ಮನೆ ಕಡೆಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಹಿಂಬಾಲಿಸಿದಂತಹ ಸ್ವಿಫ್ಟ್ ಕಾರ್ನಲ್ಲಿ ಬಂದಂತಹ 4 ಜನ ಯುವಕರು ಇವರ ಮೇಲೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ವಾಪಸ್ ಹೋಗಿರುವಂತದ್ದು. ಈಗ ಕ್ಯಾತ್ಸಂದ್ರ ಮತ್ತು ತುಮಕೂರು ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮತ್ತೆ ಕೊಲೆಗಾರರನ್ನು ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈತ ಬಡ್ಡಿಗೆ ಹಣ ಕೂಡ ಬಿಡ್ತಾ ಇದೆ ಎನ್ನುವಂತಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಅನೈತಿಕ ಸಂಬಂಧ ಮತ್ತು ಬಡ್ಡಿ ಹಣ ಎರಡು ವಿಚಾರದಲ್ಲಿ ಜಗಳ ನಡೆದಿದೆ. ಹಾಗಾಗಿ ಈತನನ್ನ ಕೊಲೆ ಮಾಡಿದ್ದಾರೆ ಎನ್ನುವಂತಹ ಒಂದು ಪ್ರಾಥಮಿಕ ಮಾಹಿತಿ ಲಭ್ಯವಾಗಿರುವಂತದ್ದು. ಈ ಒಂದು ಜಾಡಿ ಹಿಡ್ಕೊಂಡು ಈಗ ಕ್ಯಾತ್ಸಂದ್ರ ಪೊಲೀಸರು ತನಿಖೆ ಮಾಡ್ತಾ ಇರುವಂತದ್ದು. ಸ್ಥಳಕ್ಕೆ SP ಅಶೋಕ್ ಕುಮಾರ್ ಕೂಡ ಬಂದಿರುವಂತದ್ದು. ಮತ್ತೆ DSP ಕೂಡ ಸ್ಥಳದಲ್ಲಿ ಮೊಕ್ಕಾಂ ಹೂಡಿರುವಂತದ್ದು. ಕೊಲೆ ಆದ ಪರಿಣಾಮದಿಂದಾಗಿ ಬೆಳಗುಂಬ ರಸ್ತೆಯಲ್ಲೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಈ ಸಂದರ್ಭದಲ್ಲಿ ಆಗಿತ್ತು. ಅವೆಲ್ಲವೂ ಕೂಡ ಈಗ ಪೊಲೀಸರು ಕಂಟ್ರೋಲ್ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಶವಾಗಾರಕ್ಕೆ ಶವವನ್ನು ತೆಗೆದುಕೊಂಡು ಹೋಗಿರುವಂತದ್ದು. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.